ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಸೊ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ವಿಶೇಷತೆ ಏನೂ ಇಲ್ಲ, ಭೇಟಿ ಅವಶ್ಯಕತೆ ಬಂದಾಗ ನಾನು ಕೂಡ ಹೈಕಮಾಂಡನ್ನು ಭೇಟಿ ಆಗ್ತೀನಿ. ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಗೊಂದಲ ಯಾಕಿದೆ? ಎಂಥದೂ ಇಲ್ಲ. ಒಂದು ಸೌಹಾರ್ದಯುತವಾದ ಭೇಟಿ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರ್ತಿದ್ದಾರೆ, ಪಕ್ಷದ ಹೈಕಮಾಂಡ್ ಅವ್ರನ್ನ ಹೋಗಿ ಭೇಟಿಯಾಗೋದು ತಪ್ಪೇನಿಲ್ಲ, ಅಷ್ಟೇ ಭೇಟಿ ಆಗ್ತಾ ಇರ್ತಕ್ಕಂಥ ವಿಶೇಷತೆ ಅಂತ ಹೇಳಿದ್ದಾರೆ. ಈಗ ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿ ಎಮ್ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ತಮಿಳ್ನಾಡಲ್ಲೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟಲ್ಲಿ ಇರ್ತಾರೆ ಮೈಸೂರಲ್ಲಿ, ಅಲ್ಲಿ ಭೇಟಿ ಮಾಡ್ತಾರೆ. ಸೌಜನ್ಯದ ಭೇಟಿ ಅಲ್ಲ, ಈಗ ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿ ಎಮ್ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ತಮಿಳ್ನಾಡಲ್ಲೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟಲ್ಲಿ ಇರ್ತಾರೆ ಮೈಸೂರಲ್ಲಿ, ಅಲ್ಲಿ ಭೇಟಿ ಮಾಡ್ತಾರೆ. ಸೌಜನ್ಯದ ಭೇಟಿ ಅಲ್ಲ, ಈಗ ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿ ಎಮ್ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ತಮಿಳ್ನಾಡಲ್ಲೇನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟಲ್ಲಿ ಇರ್ತಾರೆ ಮೈಸೂರಲ್ಲಿ, ಅಲ್ಲಿ ಭೇಟಿ ಮಾಡ್ತಾರೆ. ಸೌಜನ್ಯದ ಓಕೆ, ನಾನಾಗಲೇ ಹೇಳಿದಂತೆ ಸೌಜನ್ಯದ ಭೇಟಿ. ವಿರೋಧ ಪಕ್ಷದ ನಾಯಕ ಮತ್ತು ಪಕ್ಷದ ಸುಪ್ರೀಮೋ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಅಂತಂದಾಗ ಸಹಜವಾಗಿ ಹೋಗಿ ಭೇಟಿ ಆಗ್ತಾರೆ. ಸಿ ಎಮ್ ಡಿ ಸಿ ಎಮ್ ಎಲ್ಲ ಈ ಥರ ಚರ್ಚೆ ಮಾಡಲೇಬೇಕು ಅಂತ ಅಜೆಂಡಾ ಇಟ್ಕೊಂಡು ಹೋಗಿ ಚರ್ಚೆ ಮಾಡೋಕ್ಕಾಗಲ್ಲ. ಹೋಗಿ ಭೇಟಿ ಮಾಡ್ತಾರೆ, ಒಂದು ಬೊಕೆ ಕೊಡ್ತಾರೆ, ವೆಲ್ಕಮ್ ಮಾಡ್ತಾರೆ. ಮಾಡಿಬಿಟ್ಟು ಅದೇ ಹೇಳಿದ್ರಲ್ಲ, ಟ್ರಾನ್ಸಿಟಲ್ಲಿ ಇರ್ತಾರೆ, ಪ್ರಯಾಣದಲ್ಲಿ ಇರ್ತಾರೆ ಅವರು, ಆನ್ ದಿ ವೇ ಮಧ್ಯದಲ್ಲಿ ಇಳಿದಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಂಥ ಮಹತ್ವದ ಚರ್ಚೆ ಆಗಿಬಿಡುತ್ತೆ, ಇವತ್ತೇ ಕ್ಲೈಮ್ಯಾಕ್ಸು, ಇವತ್ತೇ ತೀರ್ಮಾನ ಆಗಿಬಿಡುತ್ತೆ ಅಂತ ಅಷ್ಟು ಟೈಮ್ ಇಲ್ಲ ಚರ್ಚೆ ಮಾಡುವಷ್ಟು. ಆಮೇಲೆ ಇದೆಲ್ಲ ಚರ್ಚೆ ಆಗಬೇಕು ಅಂತಂದರೆ ಕೇವಲ ರಾಹುಲ್ ಗಾಂಧಿ ಅವರು ಒಬ್ಬರೇ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, AICC ಅಧ್ಯಕ್ಷರು ಇರಬೇಕಲ್ಲ. ಹಾಗಾಗಿ ದೆಹಲಿಗೆ ಬನ್ನಿ, ಮಾತಾಡೋಣ, ಇಷ್ಟು ವಿಚಾರದ ಬಗ್ಗೆ ಮಾತ್ರ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ. 15 ನಿಮಿಷದಲ್ಲಿ ಇನ್ನೇನು ಚರ್ಚೆ ಮಾಡೋದಕ್ಕಾಗುತ್ತೆ? ಇನ್ನೇನೂ ಇಲ್ಲ. ಹಾಗಾಗಿ ತುಂಬ ಟೈಮ್ ಇದ್ದಿದ್ರೆ ಅದು ಬೇರೆ ವಿಚಾರ, ಬೇರೆ ಲೆಕ್ಕಾಚಾರ. ಬಟ್ ಟೈಮ್ ಕಡಿಮೆ ಇರೋದ್ರಿಂದ ಇಷ್ಟು ಮಾತ್ರ ಆಗುತ್ತೆ ಅಂತಕ್ಕಂಥ ವಿಚಾರ. ಇವತ್ತು ಮಧ್ಯಾಹ್ನ 2:35ಕ್ಕೆ 2:20ಕ್ಕೆ ಬರ್ತಾರೆ ಮೈಸೂರಿನ ಏರ್ಪೋರ್ಟ್ಗೆ ಫ್ಲೈಟಲ್ಲಿ. ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ 2:35ಕ್ಕೆ ಹೊರಟು ಬಿಡ್ತಾರೆ. 15 ನಿಮಿಷ ಇರ್ತಾರೆ. ಇನ್ನೆಷ್ಟೊತ್ತು ಇರೋದಕ್ಕೆ ಸಾಧ್ಯ? ಅದಾದ ನಂತರ ವಾಪಸ್ ಬರಬೇಕಾದ್ರೂ ಅಷ್ಟೇ 5:45ಕ್ಕೆ ಬರ್ತಾರೆ, 6 ಗಂಟೆಗೆ ಫ್ಲೈಟ್ ಹತ್ತಬೇಕು. ಈಗ ಬೇರೆ ವೆದರ್ ಇದಿರೋದ್ರಿಂದ ಕತ್ಲು ಬೇಗ ಆಗಿಬಿಡುತ್ತೆ. ಅಷ್ಟರಲ್ಲಿ ಬಂದು ಅವರು ಹೆಲಿಕಾಪ್ಟರ್ನಲ್ಲಿ ಲ್ಯಾಂಡ್ ಆಗಬೇಕು.